ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಾಗೂರು ಚಂದ್ರು. ತುಮಕೂರು ಜಿಲ್ಲೆಯ ಶ್ರೀ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೇವೆ. ಸಿದ್ಧಗಂಗಾ ಮಠದಲ್ಲಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಜೀವನ ಚರಿತ್ರೆಯ ಕುರಿತು ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದಾರೆ. ಉದ್ಯಾನವನಕ್ಕೆ ನೋಡೋದಕ್ಕಂತ ಬಂದಿದ್ದೇವೆ. ಮೊದಲಿಗೆ ನಮಗೆ ಸಿಗೋದು ಈ ಎಂಟ್ರೆನ್ಸ್ಗೆ ಟಿಕೆಟ್ ಇದೆ. ಆ ಟಿಕೆಟ್ 10 ರೂಪಾಯಿ ಟಿಕೆಟು. 10 ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆ ಉದ್ಯಾನವನಕ್ಕೆ ನಾವು ಭೇಟಿಯನ್ನು ಕೊಡೋಣ. ಬನ್ನಿ ಹಂಗೆ ಒಳಗಡೆ ಹೋಗೋಣ. ನಮಗೆ ಒಳಗಡೆ ಎಂಟ್ರಿ ಆದ ತಕ್ಷಣ ಸಿಗೋದು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು. ಸ್ವಾಮೀಜಿಯವರ ಮೇಲೆ ಆಕಳು ಸಹ ನಿಂತಿರೋದು. ಒಳ್ಳೆ ಒಂದು ಶಿವಕುಮಾರ ಸ್ವಾಮೀಜಿಯವರ ಜೀವನ ಚರಿತ್ರೆ ನೋಡ್ಬೋದು. ಪಂಚಪಾಂಡವರ ಥರ ಸ್ವಾಮಿಗಳು ಸಹ ಇಲ್ಲಿ ನಿಂತ್ಕೊಂಡಿರೋದು. ಸಿದ್ಧಗಂಗಾ ಮಠದಲ್ಲಿ ಮೊದಲಿಗೆ ಶ್ರೀ ಗೋಸಲ ಸಿದ್ದೇಶ್ವರರಿಂದ ಗಂಗೋದ್ಭವವನ್ನು ನೋಡ್ಬೋದು. ಹೀಗೆ ಹಿಂದ್ಗಡೆ ಹೋದರೆ ಅಂದರೆ ಒಳ್ಳೆಯ ರೀತಿಯಾದ ಒಂದು ಜೀವನ ಚರಿತ್ರೆಯಲ್ಲಿ ನಿರ್ಮಾಣ ಮತ್ತು ಅದರಲ್ಲಿ ಎಷ್ಟು ಸುಂದರವಾಗಿ ನಮಗೆ ಒಂದು ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಂಬುದನ್ನು ನಾವೀಗ ನೋಡ್ಬೋದು. ಅದಾದ ಮೇಲೆ ನಮಗೆ ಸಿಗೋದು ಶಿವಕುಮಾರ ಸ್ವಾಮೀಜಿಯವರ ತೊಟ್ಟಲ ಕಾರ್ಯಕ್ರಮದಲ್ಲಿ. ಈ ತೊಟ್ಟಲದಲ್ಲಿ ತಾಯಿ ಗಂಗವ್ವನ ಮಡಿಲಲ್ಲಿ ಕಾರಣಿಕ ಶಿಶು ಅಂದರೆ ಶಿವಕುಮಾರ ಸ್ವಾಮೀಜಿಯವರ ನಾಮಕರಣವನ್ನು ಇಲ್ಲಿ ನೋಡ್ಬೋದು. ಶಿವಕುಮಾರ ಸ್ವಾಮೀಜಿಯವರ ಕೆಲವು ದಿನಗಳ ಬೆಳವಣಿಗೆಯನ್ನು ನೋಡ್ಬೋದು. ಈ ಬೆಳವಣಿಗೆಯಲ್ಲಿ ಜ್ಯೋತಿಷ್ಯರೊಬ್ಬರು ಶಿವಕುಮಾರ ಸ್ವಾಮೀಜಿಯವರ ಹಸ್ತರೇಖೆಗಳನ್ನು ನೋಡ್ತಾರೆ. ಆ ಹಸ್ತರೇಖೆಯನ್ನು ನೋಡಿ ಜ್ಯೋತಿಷ್ಯ ಒಂದು ಭವಿಷ್ಯವನ್ನು ನುಡಿಯುವ ಸನ್ನಿವೇಶ. ಶಿವಕುಮಾರ ಸ್ವಾಮೀಜಿಯವರ ಈ ಜೀವನ ಚರಿತ್ರೆ ಉದ್ಯಾನವನ್ನು ನೋಡೋದಕ್ಕೆ ಜನಗಳು ಧಾವಿಸಿ ಬರುತ್ತಾರೆ. ಅದಕ್ಕೆ ಸಾಕ್ಷಿ ಈ ವಿಡಿಯೋ ಆಗಿದೆ. ಮಕ್ಕಳು ದೊಡ್ಡವರು ಬೇರೆ ಊರಿಂದ ಬರ್ತಾರೆ. ಕಾಳಪ್ಪನ ಜೊತೆಗೂಡಿ ಶಿವಕುಮಾರ ಸ್ವಾಮಿಗಳು ಶ್ರೀ ಉದ್ಯಾನವನ ಸ್ವಾಮಿಗಳ ಆಶ್ರಯವನ್ನು ಬೇಡುತ್ತಿರುವ ಸನ್ನಿವೇಶ ಇದಾಗಿದೆ. ಹೀಗೆ ಈ ಉದ್ಯಾನವನ್ನು ನೋಡೋಕ್ಕೆ 2 ಕಣ್ಣು ಸಾಲದು. ನಾನು ಮೊದಲಿಗೆ ಸ್ಟಾರ್ಟಿಂಗು ಬಂದಿದ್ದೆ, ಆದರೆ ಈ ರೀತಿಯಾಗಿರಲಿಲ್ಲ. ಇನ್ನು ಕೆಲಸ ಪ್ರೋಸೆಸ್ಸಲ್ಲಿತ್ತು. ಆದ ಕಾರಣ ವೀಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಲೇಟಾಗಿ ವೀಡಿಯೋ ಮಾಡ್ತಿದ್ದೀನಿ. ಇವರು ನಿಂತ್ಕೊಂಡಿರೋದು ಉದ್ಯಾನವನ ಸ್ವಾಮಿಗಳು. ಅದರ ಜೊತೆಗೆ ಇರೋರು ಕಾಲಿಗಾಡು ಬಿದ್ದಿರೋದು ಶಿವಕುಮಾರ ಸ್ವಾಮಿಗಳು. ನಾನು ಈಗ ಮಠಾಧೀಶರಾಗುವುದಕ್ಕೆ ಒಪ್ಪಿರುತ್ತೇನೆ ಎಂಬುದನ್ನು ಹೇಳುವುದಕ್ಕೆ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಿರುವುದಾಗಿ ನೋಡ್ಬೋದು. ಮುಂದೆ ಹಂಗೆ ಸಾಕ್ತಾ ಹೋದರೆ ನಮಗೆ ಬರೋದು ಇಲ್ಲಿ ಉದ್ಯಾನವನ ಸ್ವಾಮಿಗಳು ಮಕ್ಕಳಿಗೆ ಪಾಠವನ್ನು ಮಾಡುತ್ತಿರುವುದು. ಹಾಗೆ ಇದರಲ್ಲಿ ಶಿವಕುಮಾರ ಸ್ವಾಮಿಗಳು ಒಬ್ಬರು ಮಕ್ಕಳಾಗಿ ಕಲಿಯುವ ದೃಶ್ಯ ನಾವಿದ್ರಾಗ ನೋಡ್ಬೋದು.
ಜನಗಳ ಸ್ವಾಮೀಜಿಯವರ ಚರಿತ್ರೆ ನೋಡೋದಕ್ಕೆ ಜನಗಳು ಬರುತ್ತಾರೆ. ಇಲ್ಲಿ ಅದ್ಭುತವಾದ ಒಂದು ಗಾರ್ಡನ್ ಅನ್ನು ನಮಗೆ ನಿರ್ಮಾಣ ಮಾಡಿ ತೋರಿಸಿದ್ದಾರೆ. ಅದು ನಮ್ಗೆ ಗೊತ್ತು, ಶಿವಕುಮಾರ ಸ್ವಾಮಿಗಳಂತ ಪವಾಡ ಪುರುಷರಂತ. ಇಲ್ಲಿ ಶಿವಕುಮಾರ ಸ್ವಾಮಿಗಳು ತಮ್ಮ ಸ್ನೇಹಿತರೊಂದಿಗೆ ಮರಳಿನಲ್ಲಿ ಅಕ್ಷರಾಭ್ಯಾಸವನ್ನು ಮಾಡುವುದನ್ನು ನಾವು ನೋಡ್ತಿರೋರಿಗೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ವೆರಿ ಮಚ್.